ತುಮಕೂರು ವಿವಿಯ ಕ್ಯಾಂಪಸ್ ಕೊನೆಗೂ ನನಸಾಯಿತು. ಜ್ಞಾನಸಿರಿ ಕ್ಯಾಂಪಸ್ ಲೋಕಾರ್ಪಣೆಗೆ ಕೌಂಟ್ ಡೌನ್. ಸಿಎಂ ಸಿದ್ದರಾಮಯ್ಯ ಹಾಗೂ ರಾಜ್ಯಪಾಲರಿಂದ ನಾಳೆ ಅದ್ಧೂರಿ ಉದ್ಘಾಟನೆ. ಎಸ್, ತುಮಕೂರು ವಿಶ್ವವಿದ್ಯಾನಿಲಯ ಜಾರಿಗೆ ಬಂದು 20 ವರ್ಷ ಉರುಳಿದ್ರೂ ಕೂಡ ತುಮಕೂರು ವಿಶ್ವವಿದ್ಯಾನಿಲಯಕ್ಕೆ ಕ್ಯಾಂಪಸ್ ಅನ್ನೋದು ಇರಲಿಲ್ಲ. ತುಮಕೂರು ವಿಶ್ವವಿದ್ಯಾನಿಲಯಕ್ಕೆ ಅದರದ್ದೇ ಆದ ಇತಿಹಾಸ ಇದ್ರೂ ಕೂಡ ಅತ್ಯುತ್ತಮವಾದ ಕ್ಯಾಂಪಸ್ ಇರಲಿಲ್ಲ. ಹೀಗಾಗಿ ವಿಶ್ವವಿದ್ಯಾನಿಲಯಕ್ಕೆ ಕ್ಯಾಂಪಸ್ಗಾಗಿ ಅನೇಕ ವರ್ಷಗಳ ಕಾಲ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳಲಾಗಿದ್ದು 20 ವರ್ಷಗಳ ತುಮಕೂರಿಗರ ಕನಸು ಈ ವರ್ಷ ನನಸಾಗಲಿದೆ. ಹೌದು, ತುಮಕೂರು ವಿಶ್ವವಿದ್ಯಾನಿಲಯದ ನೂತನ ಕ್ಯಾಂಪಸ್ ನಾಳೆ ಅಧಿಕೃತವಾಗಿ ಲೋಕಾರ್ಪಣೆಗೊಳ್ಳಲಿದೆ. ತುಮಕೂರು ನಗರದ ಹೊರವಲಯದಲ್ಲಿರೋ ಬಿದರೆಕಟ್ಟೆಯಲ್ಲಿ ಜ್ಞಾನಸಿರಿ ಕ್ಯಾಂಪಸ್ ಅನ್ನ ನಿರ್ಮಾಣ ಮಾಡಲಾಗಿದ್ದು ನಾಳೆ ಸಿಎಂ ಹಾಗೂ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಲೋಕಾರ್ಪಣೆಗೊಳಿಸಲಿದ್ದಾರೆ. ತುಮಕೂರು ವಿಶ್ವವಿದ್ಯಾನಿಲಯದ ನೂತನ ಕ್ಯಾಂಪಸ್ 2 ದಶಕಗಳ ಕನಸಾಗಿತ್ತು. 2004ರಲ್ಲಿ ತುಮಕೂರು ನಗರದ ಅಂಬೇಡ್ಕರ್ ಭವನದಲ್ಲಿ ವಿವಿಯನ್ನ ಆರಂಭಿಸಲಾಯಿತು. ನಂತರದಲ್ಲಿ BH ರಸ್ತೆಯಲ್ಲಿರೋ ಸರ್ಕಾರಿ ಕಾಲೇಜು ಜಾಗಕ್ಕೆ ವಿವಿಯನ್ನ ಸ್ಥಳಾಂತರ ಮಾಡಲಾಯಿತು. ಬಳಿಕ ಸುಮಾರು ವರ್ಷಗಳ ಕಾಲ ವಿವಿಗೆ ಕ್ಯಾಂಪಸ್ ನಿರ್ಮಾಣ ಮಾಡದ ಜಾಗಕ್ಕೆ ಹುಡುಕಾಟ ನಡೆಸಲಾಗಿದ್ದು ಇದೀಗ ಕುಣಿಗಲ್ಗೆ ತೆರಳುವ ಮಾರ್ಗದ ಬಿದರೆಕಟ್ಟೆಯಲ್ಲಿ ಭವ್ಯ ಕ್ಯಾಂಪಸ್ ಅನ್ನ ನಿರ್ಮಿಸಲಾಗಿದೆ. ತುಮಕೂರು ನಗರದಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿರೋ ಬಿದರೆಕಟ್ಟೆಯಲ್ಲಿ 2016ರಲ್ಲಿ ಜ್ಞಾನಸಿರಿ ಕ್ಯಾಂಪಸ್ ನಿರ್ಮಾಣ ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳಲಾಗಿತ್ತು. 5 ವರ್ಷಗಳಲ್ಲಿ ನೂತನ ಕ್ಯಾಂಪಸ್ ಉದ್ಘಾಟನೆಗೆ ಯೋಜನೆ ಮಾಡಲಾಗಿತ್ತು. ಆದರೆ ಅನುದಾನದ ಕೊರತೆ ಹಾಗೂ ಕೋವಿಡ್ ಕಾರಣ ಸೇರಿ ಹಲವು ಕಾರಣಗಳಿಂದ 9 ವರ್ಷಗಳ ಬಳಿಕ ಜ್ಞಾನಸಿರಿ ಕ್ಯಾಂಪಸ್ ತಡವಾಗಿ ಉದ್ಘಾಟನೆ ಆಗ್ತಾ ಇದೆ. ಅಂತೂ ಇಂತೂ 20 ವರ್ಷಗಳ ತುಮಕೂರಿನ ಬಹುದೊಡ್ಡ ಕನಸು ನಾಳೆ ನನಸಾಗಲಿದೆ. ಇನ್ನು ತುಮಕೂರು ವಿಶ್ವವಿದ್ಯಾನಿಲಯದ ಹೊಸ ಜ್ಞಾನಸಿರಿ ಕ್ಯಾಂಪಸ್ನಲ್ಲಿ ಈಗಾಗಲೇ ವಿದ್ಯಾರ್ಥಿಗಳು ಪ್ರವೇಶಿಸಿದ್ದು ಸೈನ್ಸ್ ವಿಭಾಗದ ತರಗತಿಗಳು ನಡೆಯುತ್ತಿದ್ದು ಹಂತ ಹಂತವಾಗಿ ಉಳಿದಿರುವ ವಿಭಾಗಗಳು ಸ್ಥಳಾಂತರಗೊಳ್ಳಲಿವೆ. ವಿದ್ಯಾರ್ಥಿಗಳ ಕನಸು ಜ್ಞಾನಸಿರಿ ಕ್ಯಾಂಪಸ್ಗೆ ಉದ್ಘಾಟನಾ ಬಂದಿದೆ. ಏನು ಹೇಳಕ್ಕೆ ಇಷ್ಟಪಡ್ತಾರೆ ಈ ಸಮಯದಲ್ಲಿ? ನಮ್ಮ ತುಮಕೂರು ವಿಶ್ವವಿದ್ಯಾಲಯ ಆರಂಭಗೊಂಡು 21 ವರ್ಷ ಆಯಿತು. ಕಾರಣಾಂತರಗಳಿಂದ ಅವರಿಗೆ ಬೇಕಾಗಿದ್ದ ಮೂಲಭೂತ ಸೌಕರ್ಯಗಳು ಒದಗಿಸೋಕ್ಕಾಗಲಿಲ್ಲ. ಬಟ್ ಕಾಲಕ್ರಮೇಣ ನಾವು ಇವತ್ತು ಹೊಸ ಕ್ಯಾಂಪಸ್ಸು ನಾವು ನೋಡ್ತಾ ಇದ್ವಿ. ವಿದ್ಯಾರ್ಥಿಗಳು ತುಂಬ ಎಂಜಾಯ್ ಮಾಡ್ತಾರೆ ಕ್ಯಾಂಪಸ್ನಲ್ಲಿ. ಇಲ್ಲಿವರೆಗೆ 21 ವರ್ಷ ಕಾಲದಲ್ಲಿ ಈ ವಿದ್ಯಾರ್ಥಿಗಳು ಸಂಶೋಧನಾರ್ಥಿಗಳು ಇರ್ಬೋದು, ಮತ್ತು ನಮ್ಮ ಬೋಧಕೇತರ ಸಿಬ್ಬಂದಿಗಳಿರ್ಬೋದು ನಗರದ ಸಣ್ಣ ಕ್ಯಾಂಪಸ್ನಲ್ಲಿ ಕೆಲಸ ಮಾಡ್ತಾಯಿದ್ರು. ಅದಕ್ಕೆ ಸಂಶೋಧನಾರ್ಥಿಗಳಿಗೆ ಬೇಕಾಗಿದ್ದ ವಸತಿಗಳು ಸಿಗಲಿಲ್ಲ, ಹಾಸ್ಟೆಲ್ ಇರಲಿಲ್ಲ, ಮತ್ತು ಲ್ಯಾಬ್ರೇಟರಿ ಫೆಸಿಲಿಟೀಸ್ ಇರಲಿಲ್ಲ. ನಮಗೆ ಅದೃಷ್ಟವಶಾತ್ತು ನಮಗೆ 240 ಎಕರೆ ಕ್ಯಾಂಪಸ್ನಲ್ಲಿ ಅವ್ರಿಗೆ ಬೇಕಾಗಿದ್ದ ಎಲ್ಲ ಬೇಸಿಕ್ ಫೆಸಿಲಿಟೀಸ್ ಇರುವಂಥ ಒಂದು ಅಕಾಡೆಮಿಕ್ ಬ್ಲಾಕ್ ಕನ್ಸ್ಟ್ರಕ್ಷನ್ ಮಾಡಿದ್ವಿ. ಅದನಂತರ ಇದೇ ರೀತಿ 2 ಬಿಲ್ಡಿಂಗ್ಸು ಸದ್ಯದಲ್ಲಿ ಬರುತ್ತವೆ. ಅವಾಗೆ ಸೈನ್ಸು, ಆರ್ಟ್ಸು, ಮ್ಯಾನೇಜ್ಮೆಂಟು, ಕಾಮರ್ಸ್ ಮ್ಯಾನೇಜ್ಮೆಂಟಿಗೆ ಸುಸಜ್ಜಿತವಾದಂಥ ಒಂದು ಸ್ಥಳ ಸಿಗುತ್ತೆ. ಅದು ಜೊತೆಗೆ ನಾವು ಕ್ಯಾಂಪಸ್ನಲ್ಲಿ ಒಂದು ಗ್ರೀನರಿ ಡೆವಲಪ್ ಮಾಡಬೇಕಂತ ಪ್ಲ್ಯಾನ್ ಮಾಡಿ ವಿಪ್ರೋ ಅವರು ಸಂಸ್ಥೆಯವರು ನಮಗೆ 5 ವರ್ಷ ಈ ಕ್ಯಾಂಪಸ್ನಿ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಕಂಪ್ಲೀಟ್ ಅವರೇ ಗ್ರೀನರಿ ಡೆವಲಪ್ ಮಾಡಿಬಿಟ್ಟು ಮೇಂಟೆನೆನ್ಸ್ ಅವರು ಮಾಡ್ತಾಯಿದ್ದಾರೆ. ಅದ್ರ ಜೊತೆಗೆ OASIS ಅಂತ ಒಂದು NGO ಸಂಸ್ಥೆ SBI CSR ಫಂಡಿಂದ 3 ವರ್ಷ 50,000 ಗಿಡಗಳನ್ನು ಬೆಳೆಸೋಕ್ಕೆ ಅವರು ಒಪ್ಕೊಂಡಿದ್ದಾರೆ. ಆ ರೀತಿ ಎಲ್ಲ ಕ್ಯಾಂಪಸ್ ಬೆಳೀತಾ ಇದೆ. ಅದೇ ರೀತಿ ನಮಗೆ ನೋಡಿರ್ಬೋದು ತಾವು ಈ KSRTC ಬಸ್ ವ್ಯವಸ್ಥೆ ನಮಗೆ ತುಂಬ ಈಸಿಯಾಗಿ ನಮಗೆ KSRTC ಸಿಬ್ಬಂದಿ ನಮಗೆ ಏನು ಆಗಿದ್ದಾರೆ, ಬಸ್ ವ್ಯವಸ್ಥೆ ಮಾಡಿದ್ದಾರೆ. ಯಾವುದೇ ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆ ಆಗಿಲ್ಲ ರೀತಿಯಲ್ಲಿ ನಮಗೆ ಬೇಕಾಗಿದ್ದ ಬಸ್ಸಸ್ಸು ಆಗಿದ್ದಾರೆ. ಹಾಗಾಗಿ ಬಸ್ಸು ವ್ಯವಸ್ಥೆ ಇದರಿಂದ ನಮಗೆ ಇಲ್ಲಿ ಡಿಪಾರ್ಟ್ಮೆಂಟ್ಸ್ ನಡ್ಸೋಕ್ಕೆ ಈಜಾಯಿತು. ಹಾಗಾಗಿ ನಮ್ಮ KSRTC MD ಅವರಾಗಿರುವಂಥ ಗುಬ್ಬಿ ಶಾಸಕರಾಗಿರುವಂಥ ವೆಂಕಟೇಶ್ ಅವರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆ ತಿಳಿಸ್ತೀನಿ. ಆ ಜೊತೆಗೆ ಎಂಟೈರಿ ಯೂನಿವರ್ಸಿಟಿ ತುಮಕೂರು ಬರೋಕ್ಕೆ ಕಾರಣ ಡಾಕ್ಟರ್ G. ಪರಮೇಶ್ವರ್ ಅವರು. ಆಗಿನ ಸಂದರ್ಭದಲ್ಲಿ ಅವರು ಉನ್ನತ ಶಿಕ್ಷಣ ಸಚಿವರಾಗಿರೋ ಸಂದರ್ಭದಲ್ಲಿ ತುಮಕೂರಿಗೆ ಒಂದು ಜಿಲ್ಲೆಗೆ ಒಂದು ಯೂನಿವರ್ಸಿಟಿ ಅಂತ ಕನಸಿನಿಂದ ತುಮಕೂರು ನಗರದಲ್ಲಿ ಸ್ಟಾರ್ಟ್ ಮಾಡಿದರು. ತದನಂತರ
ಸರ್ಕಾರಗಳಲ್ಲೂ ನಮಗೆ ಸಾಕಷ್ಟು ಅನುಕೂಲ ಮಾಡಿ ಈ 18 ಕಿಲೋಮೀಟರ್ ದೂರದಲ್ಲಿ 240 ಎಕರೆ ಕ್ಯಾಂಪಸ್ ಮಾಡಿದ್ದಾರೆ. ಅದಕ್ಕೆ ಇನ್ನೂ ಹೆಚ್ಚಿನ ಸೌಲಭ್ಯಗಳು ಬೇಕಾಗಿದೆ. 241 ಎಕರೆ ಜಮೀನಿದೆ. ನಮಗೆ ಇನ್ನೂ ಇದು ಡೆವಲಪ್ ಮಾಡಬೇಕಂದ್ರೆ ಸಾಕಷ್ಟು ಹಣದ ಕೊರತೆ ಇದೆ. ಹಾಗಾಗಿ ನಮ್ಮ ಸರ್ಕಾರಕ್ಕೆ ಒಂದು ಮನವಿ ಏನಂತಂದರೆ ಆದಷ್ಟು ಬೇಗ ಇದು ಬೇಕಾಗಿದ್ದ ಹಣ ಒದಗಿಸ್ಕೊಟ್ರೆ ಕರ್ನಾಟಕ ರಾಜ್ಯದಲ್ಲೇ ಒಂದು ಉತ್ತಮವಾದಂಥ ವಿಶ್ವವಿದ್ಯಾಲಯ ಆಗೋಕ್ಕೆ ಸಾಧ್ಯ. ಉದ್ಘಾಟನಾ ಕಾರ್ಯಕ್ರಮ ನವಂಬರ್ 7ಗೆ ನಮ್ಮ ಕರ್ನಾಟಕ ರಾಜ್ಯದ ಗವರ್ನರ್ ಆಗಿರುವಂಥ ಶ್ರೀ ತಾವರ್ಚಂದ್ ಗೆಹ್ಲೋಟ್ ಅವರು ಮತ್ತು ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಶ್ರೀ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾಗಿರುವಂಥ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಉನ್ನತ ಶಿಕ್ಷಣ ಸಚಿವರಾದಂಥ ನಮ್ಮ ಡಾಕ್ಟರ್ ಸಿ ಸುಧಾಕರ್ ಅವರು ಮತ್ತು ತುಮಕೂರು ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ಹೋಮ್ ಮಿನಿಸ್ಟರ್ ಆಗಿರುವಂಥ ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಮತ್ತು ಕೇಂದ್ರ ಸಚಿವರಾಗಿರುವಂಥ ಶ್ರೀ ಸೋಮಣ್ಣ ಅವರು ಮತ್ತು ಎಲ್ಲ ತುಮಕೂರು ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಎಲ್ಲರೂ ಬಂದು ಇಲ್ಲಿ ಉದ್ಘಾಟನಾ ಕಾರ್ಯಕ್ರಮ ನಡೆಸಲಾಗುತ್ತದೆ. ಹಾಗಾಗಿ ಅವರೆಲ್ಲರಿಗೂ ನನಗೆ ಯೂನಿವರ್ಸಿಟಿ ಪರವಾಗಿ ನಾನು ಸ್ವಾಗತ ಮತ್ತು ಇಂಥ ಕಾರ್ಯಕ್ರಮ ನಡೆಸಿಕೊಳ್ಳಿಕ್ಕೆ ಅನುವು ಮಾಡಿದಂಥ ಎಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತೇನೆ. ಜ್ಞಾನಸಿರಿ ಭವ್ಯ ಕ್ಯಾಂಪಸ್ ಹೇಗಿದೆ ಗೊತ್ತಾ? ಏನೆಲ್ಲ ವಿಶೇಷತೆ ಇದೆ? ಇನ್ನು ಸುಮಾರು 240.10 ಎಕರೆಯಲ್ಲಿ ಭವ್ಯ ಜ್ಞಾನಸಿರಿ ಕ್ಯಾಂಪಸ್ ತಲೆ ಎತ್ತಿದೆ. ತುಮಕೂರು ನಗರದಿಂದ ಕುಣಿಗಲ್ ಮಾರ್ಗದಲ್ಲಿರುವ ಸುಮಾರು 20 ಕಿಲೋಮೀಟರ್ ದೂರದ ಬಿದರೆಕಟ್ಟೆಯಲ್ಲಿದೆ. ಈ ನೂತನ ಕ್ಯಾಂಪಸ್ಗೆ 6 ಪ್ರವೇಶ ದ್ವಾರವಿದ್ದು ಸೋಪನಹಳ್ಳಿ ಬಳಿ ವಿಶ್ವವಿದ್ಯಾನಿಲಯದ ಮುಖ್ಯ ದ್ವಾರವಿದೆ. ಇದಲ್ಲದೆ ವಿವಿ ಕ್ಯಾಂಪಸ್ ಕಾಮಗಾರಿ ಬಾಕಿ ಇದ್ದು ಪೂರ್ಣ ಪ್ರಮಾಣದಲ್ಲಿ ವಿಶ್ವವಿದ್ಯಾನಿಲಯ ಆರಂಭ ಆಗುವಷ್ಟರಲ್ಲಿ 86 ಕಟ್ಟಡಗಳು ತಲೆ ಎತ್ತಲಿವೆ. ಇನ್ನು ಜ್ಞಾನಸಿರಿ ಕ್ಯಾಂಪಸ್ನಲ್ಲಿ ಪ್ರತಿ ವಿಭಾಗಕ್ಕೂ ಪ್ರತ್ಯೇಕ ಕೊಠಡಿ ಸಂಕೀರ್ಣವಿದೆ. ಜೊತೆಗೆ ಕುಲಪತಿ, ಕುಲಸಚಿವರಿಗೆ ಪ್ರತ್ಯೇಕ ಬಂಗಲೆಗಳು, ಪ್ರೊಫೆಸರ್ಗಳಿಗೆ G1, G3 ಶ್ರೇಣಿಯಲ್ಲಿ ಮನೆಗಳು, ಬೋಧಕ, ಬೋಧಕೇತರ ಸಿಬ್ಬಂದಿ ನಿವಾಸಿಗಳು, 3 ಶಾಪಿಂಗ್ ಕಾಂಪ್ಲೆಕ್ಸ್, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಬ್ಯಾಂಕ್, ATM, ಬಸ್ ನಿಲ್ದಾಣ, ಪೊಲೀಸ್ ಸ್ಟೇಷನ್, ಕ್ಯಾಂಟೀನ್, ಸ್ವಿಮ್ಮಿಂಗ್ ಪೂಲ್ ಸೇರಿ ನಾನಾ ವಿಶೇಷತೆಗಳನ್ನು ಒಳಗೊಂಡಿದೆ. ಈ ಮೂಲಕ ರಾಜ್ಯದಲ್ಲಿ ಉತ್ತಮ ಶ್ರೇಣಿಯ ವಿವಿ ಕ್ಯಾಂಪಸ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಲಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.